ಗೋಲಕನಾಥ್ ಕೇಸಲ್ಲಿ ಹೇಳುತ್ತೆ. ಅಂದ್ರೆ ಶಂಕರಿ ಪ್ರಸಾದ್ ಕೇಸಲ್ಲಿ ಏನಿರ್ತೋ ಅದರ ಉಲ್ಟಾ ಗೋಲಕನಾಥ್ ಕೇಸಲ್ಲಿ ಹೇಳುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಕೇಶಾನಂದ ಭಾರತಿ ಕೇಸ್ ಬರುತ್ತೆ. ಕೇಶಾನಂದ ಭಾರತಿ ಕೇಸಲ್ಲಿ 24th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಏನಿರುತ್ತೆ ಅದನ್ನ ಚಾಲೆಂಜ್ ಮಾಡ್ತಾರೆ. ಸೊ 24th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಚಾಲೆಂಜ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ, ಸುಪ್ರೀಂ ಕೋರ್ಟ್ ಪಾರ್ಲಿಮೆಂಟ್ ಗೆ ಪವರ್ ಇದೆ, ಪಾರ್ಲಿಮೆಂಟ್ ಬೇಕು ಅಂದ್ರೆ ಯಾವುದೇ ಪ್ರೊವಿಷನ್ಸ್ ಇಂದ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡಬಹುದು. ಬಟ್ ಆ ಅಮೆಂಡ್ಮೆಂಟ್ ಇಂದ ಯಾವುದೇ ಕಾರಣಕ್ಕೂ ಕೂಡ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಗೆ ಅಫೆಕ್ಟ್ ಆಗಬಾರ್ದು ಅಂತ. ಸೊ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಗೆ ಅಫೆಕ್ಟ್ ಆಗದಲ್ಲೇ ರೀತಿ ಪಾರ್ಲಿಮೆಂಟ್ ಅಲ್ಲಿ ಅಮೆಂಡ್ ಮಾಡ್ಬೇಕು ಅಂತ. ಅವಾಗ ಕ್ವಶನ್ ಮಾರ್ಕ್ ಬರುತ್ತೆ, ಏನು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು ಅಂತ. ಅವಾಗ ಪಾರ್ಲಿಮೆಂಟ್ ಏನ್ ಹೇಳುತ್ತೆ ಅಂದ್ರೆ, ಟೈಮ್ ಟು ಟೈಮ್ ನಾನು ತಿಳಿಸ್ತಾ ಹೋಗ್ತೀನಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನ್ ಬರುತ್ತೆ ಅಂತ. ಸೊ ಅದರಲ್ಲಿ ಇಂದಿರಾ ನೆಹರು ಗಾಂಧಿ ಕೇಸ್ ಬರುತ್ತೆ. ಇಂದಿರಾ ನೆಹರು ಗಾಂಧಿ ಕೇಸಲ್ಲಿ ಫಾರ್ ದ ಫಸ್ಟ್ ಟೈಮ್ ಏನ್ ಮಾಡ್ತಾರೆ ಅಂದ್ರೆ, ಇಂದಿರಾ ನೆಹರು ಗಾಂಧಿ ಅವರು ಏನ್ ಮಾಡ್ತಾರೆ ಅಂದ್ರೆ 39th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನ ಮಾಡ್ತಾರೆ. ಸೊ 39th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್